ಹುಣಸೇಕಟ್ಟೆ ಗ್ರಾಮದಲ್ಲಿ ತಮಿಳುನಾಡಿನಿಂದ ಚಾಂದನಿ ಹೂವಿನ ಸಸಿಗಳನ್ನು ತಂದು ನಾಟಿ ಮಾಡಿದ ರೈತರು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ತಮ ಆದಾಯ ನಿರೀಕ್ಷೆಯಲ್ಲಿ ಹೂ ಬೆಳೆದ ರೈತರು ಇದೀಗ ಬೆಳೆ ನಷ್ಟದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ಹುಲಸಾಗಿ ಬಂದಿದ್ದನ್ನು ಕಂಡು ಸಂತಸಗೊಂಡಿದ್ದರು. ಆದರೆ ಇದೀಗ ನುಸಿ ರೋಗ ಬಾಧೆಯಿಂದ ಇಡೀ ಬೆಳೆ ಹಾಳಾಗುವ ಆತಂಕ ಎದುರಾಗಿದೆ. ರೋಗ ನಿಯಂತ್ರಣಕ್ಕಾಗಿ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿವಿಧ ಔಷಧಗಳನ್ನು ಖರೀದಿಸಿ ಸಿಂಪಡಣೆ ಮಾಡುತ್ತಿದ್ದಾರೆ. ಆದರೆ ಎಷ್ಟೇ ಔಷಧಿ ಸಿಂಪಡಿಸಿದರೂ ನುಸಿ ರೋಗ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಪರಿಣಾಮ ಕಣ್ಣು ಮುಂದೆ ಬೆಳೆ ನಷ್ಟವಾಗುತ್ತಿದ್ದು ರೈತರು ಹೈರಾಣಾಗಿದ್ದಾರೆ. ಬೆಳೆಯನ್ನು ಕಿತ್ತು ಕುರಿಗಳನ್ನು ಬಿಟ್ಟು ಮೇಯಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನೊಂದೆಡೆ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕಾದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮಾತ್ರ ಜಮೀನುಗಳತ್ತ ಇಣಿಕಿ ನೋಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ರೋಗಕ್ಕೆ ಯಾವ ಔಷಧಿ ಬಳಸಬೇಕು ಎಂಬ ಸ್ಪಷ್ಟ ಮಾಹಿತಿ ಇಲ್ಲದೆ ಔಷಧಿ ಅಂಗಡಿಗೆ ಹೋದ ರೈತರಿಗೆ ಒಂದರ ಬದಲು ಮತ್ತೊಂದೆಡೆ ಔಷಧಗಳನ್ನು ನೀಡಲಾಗುತ್ತಿದೆ. ಹಣ ಖರ್ಚು ಮಾಡಿ ಔಷಧಿ ಸಿಂಪಡಿಸಿದರೂ ಪ್ರಯೋಜನವಾಗುತ್ತಿಲ್ಲ ಎಂದು ಹುಣಸೇಕಟ್ಟೆ ರೈತ ರಂಗೇಗೌಡ ಅಳಲು ತೊಡಗಿಕೊಂಡಿದ್ದಾರೆ. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಹುಣಸೇಕಟ್ಟೆ ಗ್ರಾಮದಲ್ಲಿ ಈಗಾಗಲೇ ಬಹುತೇಕ ರೈತರು ಹೂ ಬೆಳೆಯನ್ನು ಬೆಳೀತಾ ಇದ್ದಾರೆ. ಆದರೆ ಕನಿಷ್ಠ ಒಂದು ಎಲ್ಲ ರೈತರು 3-4 ಎಕರೆ ಒಳಗೆ ಎಲ್ಲರೂ ಸ್ವಲ್ಪ ಎಲ್ಲ ಥರದ ಜಾತಿಯ ಅರ್ಧ ಎಕರೆ 1 ಎಕರೆ ಹೂವನ್ನು ಅವಲಂಬಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆದರೆ ಇದು ನುಸಿಯಿಂದ ಬಳಲಿ ಹೋಗಿಬಿಟ್ಟಿದ್ದಾರೆ. ಪ್ರತಿಯೊಂದು ಯಾವುದೇ ಅಂಗಡಿಯಲ್ಲಿ ಹೋದರೂ ಒಂದು ಸುರಕ್ಷಿತವಾದ ಔಷಧಿ ಸಿಗ್ತಾ ಇಲ್ಲ. ಕೃಷಿ ಇಲಾಖೆಯರಾಗಲಿ ಮತ್ತು ಸಂಬಂಧಪಟ್ಟ ಜಿಲ್ಲಾ ಇನ್ನೇನು ತೋಟಗಾರಿಕೆ ಇಲಾಖೆನೇ ಬರುತ್ತೆ ನಮಗೆ ಈ ಹೂವಿನ ಫ್ಲವರ್ ಇದಕ್ಕೆ. ಅವರು ಸಂಬಂಧಪಟ್ಟ ಅಧಿಕಾರಿಗಳು ಅದರಲ್ಲಿ ಬಗ್ಗೆ ಎಲ್ಲ ಸೈಂಟಿಸ್ಟ್ಗಳು ಎಲ್ಲ ಚೆನ್ನಾಗಿ ಓದಿ ಲಕ್ಷಾಂತರ ರೂಪಾಯಿ ಸಂಬಳ ಅಂತಾರೆ. ಆದರೂ ಬಂದು ರೈತರ ಹೊಲಕ್ಕೆ ಯಾರೇ ಒಬ್ಬರು ಅಧಿಕಾರಿ ಬಂದು ವಿಸಿಟ್ ಕೊಟ್ಟು ಇದಕ್ಕೆ ಈ ಥರ ಬೆಳೆಸ್ಬೇಕು, ಇದಕ್ಕೆ ಇಂಥ ಮೆಡಿಸಿನ್ ಕೊಡಬೇಕು, ಯಾವುದೇ ಒಂದು ಸಲಹೆ ಸೂಚನೆಯನ್ನು ಇದುವರೆಗೂ ಯಾವೊಬ್ಬ ರೈತರ ಹೊಲಕ್ಕೂ ಬಂದು ಹೇಳ್ತಿಲ್ಲ. ನಾವು ಯಾವುದಾದ್ರೂ ಒಂದು TV ಪೇಪರಲ್ಲಿ ಹಿಂಗೆ ಒಂದು ನ್ಯೂಸ್ ಮಾಡಿದಾಗ ಮಾತ್ರ ಓಡಿ ಬಂದು ಬೆಂಗಳೂರಿದ್ದ ಬೇಕಾದ್ರೆ ಸೈಂಟಿಸ್ಟ್ ಇವ್ರು ಕರ್ಕೊಂಬಂದು ಒಂದಿನ ಪ್ರಯೋಗ ಮಾಡಿಸ್ಬಿಟ್ಟು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಹೇಳಿಬಿಟ್ಟಿದ್ದೆ ಲಾಸ್ಟು. ಮತ್ತೆ ಇತ್ಲಾಗೆ ತಿರುಗಿ ನೋಡಲ್ಲ ಯಾವೊಬ್ಬ ರೈತರ ಹೊಲಕ್ಕಾಗಲಿ ಏನು ಮಾಡಿದೀಯಪ್ಪ ನಿನ್ನ ಮುಂದಿನ ಬೆಳೆ ಏನು. ನಾವು ಆಮೇಲೆ ಇಷ್ಟೊಂದು 2-3 ಸಾರಿ ಈ ತೋಟಗಾರಿಕೆ ಮೇಲೆ ಇದರೆಲ್ಲ ವಿಚಾರಗಳನ್ನೆಲ್ಲ ತಿಳಿಸಿದ್ರು. ಅವ್ರು ಬಂದು ಫಂಕ್ಷನ್ ಮಾಡಿ ಎಲ್ಲ ರೈತರ ಇಲಾಖೆ ವಿಷಯಗಳನ್ನ ತಿಳಿಸಿ ಹೋಗಿದ್ರು. ಅವ್ರು ಮುಂದೆ ಏನು ಮಾಡ್ಕೋಬೇಕು. ಆಮೇಲೆ ಒಬ್ಬ ರೈತರ ಹೊಲಕ್ಕೆ ನಾವು ಹೇಳಿದ್ವಿ, ನಿಮ್ಮದೇ ಆದಂಥ ಅನುಭವದಲ್ಲಿ ಒಬ್ಬ ರೈತರಿಗೆ ಯಾರಾದರೂ ಆಯ್ಕೆ ಮಾಡ್ಕೊಂಡು ಬೆಳೆಸಿ ತೋರಿಸ್ರಿ. ಔಷಧಿ ಮೆಡಿಸಿನ್ ನಿಮ್ಮದೇ ಹಂತವಾಗಿ ಯಾವ ಥರ ಕೊಡಬೇಕು, ದುಡ್ಡು ಕೊಟ್ಟು ನಾವೇ ದುಡ್ಡು ಕೊಡ್ತೀವಿ. ಅವರು ಹಂತವಾಗಿ ಒಬ್ಬ ರೈತನ ಆಯ್ಕೆ ಮಾಡ್ಕೊಂಡು ಆ ಬೆಳೀತಕ್ಕಂಥ ವಿಧಾನನಾದರೂ ತೋರಿಸ್ಕೊಟ್ರೆ ಅದನ್ನು ನೋಡ್ಕೊಂಡು ಇನ್ನಿದ್ದ ರೈತರಾದರೂ ಎಲ್ಲರೂ ಅದನ್ನ ಅವಲಂಬಿಸ್ತೀವಿ. ನಾವೇನಿಲ್ಲ ಈ ಕುಲ್ಡ್ ಪಾಟಕ್ಕೆ ಔಷಧಿ ಅಂಗಡಿಗೆ ಹೋಗೋದು, ನಾವು ಯಾವುದೋ ನುಸಿದು ಒಂದು 100 ml ಇದು ಒಂದು 10,000 ರೂಪಾಯಿ ಲೀಟ್ರು ಇದು ಚೆನ್ನಾಗಿ ನುಸಿ ಹೋಗುತ್ತೆ. ಒಂದು 100 ml ತಗೊಂಡೋಗಿ 10 ml ಹಾಕಿ ಹಣ ಸಾಕಂತಂದು ಅದ್ರ ಜೊತೆಗೆ ಇನ್ನೂ ಒಂದು 4-5 ಥರದ್ದು ಮಿಕ್ಸ್ ಕೊಟ್ಟುಬಿಡ್ತಾರೆ. ಅದಕ್ಕೆಲ್ಲ ಸೇರಿ ಏನಿಲ್ಲ ಅಂದ್ರೆ ಒಂದು 10 ಕ್ಯಾನ್ ಔಷಧಿ ಹೊಡಿಯೋಕ್ಕೆ 3,000-4,000 ರೂಪಾಯಿ ಔಷಧಿ ಕೊಡ್ತಾರೆ. ಆ ಔಷಧಿನ ಯಾರ ರೈತರು ಎಲ್ಲರೂ ಹೊಡಿತೀವಿ ಬಂದು ಎಲ್ಲ ತಗೊಂಬರೋದು. ಈಗ ನೀನ್ಯಾವ್ದು ಹೊಡೆದಪ್ಪ ಅಂತ ಕೇಳೋದು, ಅದನ್ನ ತಗೊಂಡೋಗಿ ಹೊಡಿಯೋದು. ಅದೇನು ಗಿಡಕ್ಕೆ ಪಾಲ್ಟ್ ಆಗುತ್ತೆ, ಮತ್ತೊಂದು ಗಿಡ ಒಣಗಿ ಹಂಗೆ ಇದಕ್ಕಿದ್ದಂಗೆ ಗಿಡ ಬರಿಷ್ಠ ಆಗಿ ಹೋಗೋದು. ಮತ್ತು ಅದು ನುಸಿನೇ ಹೋಗೋದಿಲ್ಲ. ಮತ್ತೆ ಅದನ್ನು ಒಂದು 2-3 ಸಾರಿ ಬಿಡದೆ ಹೊಡೆದ್ರೆ ಮಾತ್ರ ಸ್ವಲ್ಪ ಹಂಗೆ ಹೂವು ಪಾವ ಕೊಯ್ಬೋದು. ಇಲ್ಲಪ್ಪ ಅಂದ್ರೆ ಅದನ್ನ ಕೊಯ್ಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಾರಿ ಹೊಡೆದ್ಬಿಟ್ರೆ ತಿರ್ಗಿ ಅದೇ ಔಷಧಿನೇ ಕೇಳ್ತದೆ. ಅಂಥ ರೇಟಿನ ಔಷಧಿನೇ ತಂದು ಹೊಡಿಬೇಕು. ಅದು ಈಗ ಕಷ್ಟಪಟ್ಟು ಈಗ ಇಂಥ ಬಂಡಾಟದ ಕಾಲದಲ್ಲಿ ಈಗ ಭಾಳಷ್ಟು ಅಂತರ್ಜಲ ಕುಸಿದು ಹೋಗಿದೆ. ಆದರೂ ಸಹ ಈ ರೈತರು ಅದು ಡ್ರಿಪ್ಪಲ್ಲೇ ಒಂದು ವಾಲ್ಗಳಿಗೆ ತಿರ್ಕೊಂಡು 10 ವಾಲು 5 ವಾಲು ಮಾಡ್ಕೊಂಡು ಹಿಂಗೆ ಹಗಲು ರಾತ್ರಿ ಕಷ್ಟಪಟ್ಟು ಹೂವು ಬೆಳೀತಿದ್ದಾರೆ. ಇಲ್ಲಿ ಮೇನ್ ಆಗಿ ಹುಣಸೇಕಟ್ಟೆ ಗ್ರಾಮದಲ್ಲಿ ಕೃಷಿಯಲ್ಲಿ ಹೂವಿನ ಮೇಜರ್ ಆಗಿ ತಗೊಂಡಿರೋದು ಈ ಬೆಳೆ. ನಾವು ಎಲ್ಲ ಪ್ರತಿಯೊಬ್ಬ ರೈತರು ಬೆಳಿತಿದ್ದೀವಿ. ಆದರೂ ಭಾಳ ಇದರಿಂದ ನಷ್ಟ ಸಂಕಷ್ಟದಲ್ಲಿ ಸಿಗಾಕಿದ್ದಾರೆ. ಅಂದರೆ ನುಸಿ ಮತ್ತು ವಿಲ್ಟ್ ಅಂತ ಇದೆಲ್ಲ ಗಿಡ ಇದಕ್ಕಿದ್ದಂಗೆ ಒಣಗೋಗೋಂಥದ್ದು. ಇದಕ್ಕೆ ತಮ್ಮ ಸಂಬಂಧಪಟ್ಟ ಇಲಾಖೆ ತೋಟಗಾರಿಕೆ ಇಲಾಖೆಯವರು ಇವತ್ತಿನವರೆಗೂ ಯಾವುದೇ ಕಡೆಗೆ ಎಷ್ಟೇ ಒಂದು ನ್ಯೂಸ್ ಮಾಡಿ ಮತ್ತೊಂದು ಮಾಡಿದ ಆ ಸಂದರ್ಭದಲ್ಲಿ ಮಾತ್ರ ಬಂದು ಸಲಹೆ ಹೇಳ್ತಾರೆ. ಮತ್ತೆ ಅದನ್ನ ಮತ್ತೆ ಬಂದು ಯಾವ ಥರ ಮಾಡ್ಬೇಕು ಏನು ಮಾಡ್ಬೇಕಂತ ಒಂದು ದಿವಸಕ್ಕೂ ಸಲಹೆ ಸೂಚನೆನೇ ಕೊಟ್ಟಿಲ್ಲ ಇದುವರೆಗೆ. ಈಗಲಾಗಲೂ ಎಚ್ಚೆತ್ತುಕೊಂಡು ಬಂದು ಪ್ರತಿಯೊಂದು ವಾರಕ್ಕೆ ಒಂದೇಟಾಗಲಿ ಪ್ರತಿಯೊಂದು ಊರೂರಿಗೆ, ನಮ್ಮ ಬರೀ ಹುಣಸೇಕಟ್ಟೆ ಗ್ರಾಮಕ್ಕೆ ಬರೋದು ಬೇಡ, ಬಾಗೇನಾಳು, ತಮ್ಮನಟ್ಟಿ ಇಲ್ಲೆಲ್ಲ ಪ್ರತಿಯೊಂದು ಈ ಚಿತ್ರದುರ್ಗ ತಾಲೂಕು ತುಂಬ ಪ್ರತಿಯೊಂದು ಹಳ್ಳಿಯಲ್ಲೂ ಹೂ ಬೆಳೀತಿದ್ದಾರೆ.
ಯಾವುದಾದ್ರೂ ಒಂದೊಂದು ಊರಿಗೆ ವಾರಕ್ಕೊಂದೊಂದು ಊರಿಗೆ ವಿಸಿಟ್ ಕೊಟ್ಟು ಸಲಹೆ ಸೂಚನೆಗಳು ಹೇಳಿದ್ರೆ ರೈತರು ಮಾರ್ಗದರ್ಶನದ ಮೇಲೆ ಬೆಳೀತಾರೆ. ಅವರು ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಇದಕ್ಕೆ ಸಲಹೆ ಸೂಚನೆಗಳನ್ನ ಕೊಡಬೇಕು, ರೈತರಿಗೆ ನೆರವಿಗೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಹುಣಸೆಕಟ್ಟೆ, ತುರ್ನೂರು ಹೋಬಳಿ, ಚಿತ್ರದುರ್ಗ ತಾಲೂಕು. ನನ್ನ ಹೆಸರು ರಂಗೇಗೌಡ.